ಒಂದು ಚಾರ್ಟ್ 3 ಜನರಿಗೆ 3 ಥರ ಡಿಫ್ರೆಂಟ್ ಸ್ಟೋರಿನ ಹೇಳುತ್ತೆ. ಒಬ್ಬ ಬಿಗಿನರ್ ಈ ಚಾರ್ಟ್ನ ನೋಡಿದ ತಕ್ಷಣ ಏನು ಹೇಳ್ತಾನೆ ಅಂದರೆ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅಂತ ನೋಡ್ತಾನೆ. ಅದೇ ಒಬ್ಬ ಇಂಟರ್ಮೀಡಿಯೇಟ್ ಟ್ರೇಡರ್ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ, ಟ್ರೆಂಡ್ ಲೈನ್ನ ಎಲ್ಲಿ ಹಾಕಬೇಕು ಅಂತ ವಿಚಾರ ಮಾಡ್ತಾನೆ. ಅದೇ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಈ ಚಾರ್ಟ್ ಸ್ಟೋರಿನ ಕತೆ ಬುಕ್ ಓದ್ದಂಗೆ ಓದ್ತಾನೆ. ಈ ಸ್ಟೋರಿ ಏನು ಹೇಳ್ತಾ ಇದೆ, ಟ್ರೆಂಡ್ ಯಾವ ದಿಕ್ಕಲ್ಲಿದೆ, ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ಥರ ಇದೆ, ಕಳೆದ ಕೆಲವು ದಿನಗಳ ಸ್ಟೋರಿನ ರೀಡ್ ಮಾಡಿದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಬರೀ ನಾವು ಕ್ಯಾಂಡಲ್ ಸ್ಟಿಕ್ಸ್ನ ಉಪಯೋಗಿಸ್ಕೊಂಡು ಎಂಟ್ರಿನ ನೋಡೋ ಹಾಗಿಲ್ಲ. ಬಿಗಿನರ್ ಒಂದು ಕ್ಯಾಂಡಲ್ನ ನೋಡಿ ಬೈನ ಸೆಲ್ನ ಅಂತ ನೋಡಿದರೆ, ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಒಂದು ಸ್ಟೋರಿ ಓದ್ದಂಗೆ ಓದ್ಬಿಟ್ಟು ಆನಂತರ ಡಿಸಿಷನ್ನ ತಗೋತಾರೆ. ಸ್ಟೋರಿ ಓದ್ದಂಗೆ ಓದ್ಕೊಂತ ಕೂತ್ರೆ ಟೈಮ್ ಆಗಲ್ವಾ ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಾ. ಈ ಸ್ಟೋರಿ ಕಣ್ಣಲ್ಲಿ ಕ್ಲೀನ್ ಆಗಿ ಒಂದ್ಸರಿ ಸ್ಕ್ಯಾನ್ ಮಾಡಿಬಿಟ್ರೆ ಅರ್ಥ ಆಗಬೇಕು. ಹಿ ಈಸ್ ದ ಪ್ರೊಫೆಷನಲ್ ಟ್ರೇಡರ್. ಒಬ್ಬ ಪ್ರೊಫೆಷನಲ್ ಟ್ರೇಡರ್ಗೆ ಚಾರ್ಟ್ ರೀಡ್ ಮಾಡೋದು ತುಂಬಾ ಸಮಯ ತಗೊಳ್ಳೋದಿಲ್ಲ. ಚಾರ್ಟ್ ಕಾಣಿಸೋದು ಎಲ್ಲರಿಗೂ ಒಂದೇ ತರಾನೇ ಕಾಣಿಸುತ್ತೆ, ಆದ್ರೆ ಓದುವ ವಿಧಾನ ಡಿಫ್ರೆಂಟ್ ಆಗಿರುತ್ತೆ. ಬಿ ಅ ಪ್ರೊಫೆಷನಲ್ ಟ್ರೇಡರ್ ಮೊದಲು ಅನಾಲಿಸಿಸ್ ಮಾಡಿ, ಆನಂತರ ಎಂಟ್ರಿ ಪಾಯಿಂಟ್ಸ್ ಗಳನ್ನ ಹುಡುಕಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಚೆಕ್ ಮಾಡಿ, ಪೊಸಿಷನ್ ಸೈಜಿಂಗ್ ನ ಚೆಕ್ ಮಾಡಿಬಿಟ್ಟು ಆನಂತರ ಟ್ರೇಡ್ ಅಲ್ಲಿ ಎಂಟ್ರಿ ಆಗಿ. ನೀವು ಕೂಡ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗಬೇಕೇ ಹೊರತು ಒಂದಿನ 2 ದಿನ ಮಾರ್ಕೆಟಿಗೆ ಬಂದು ಪ್ರಾಫಿಟ್ ಲಾಸ್ ನ ನೋಡ್ಕೊಂಡ್ಬಿಟ್ಟು ಹೊರಗಡೆ ಹೋಗೋ ವಿಚಾರವನ್ನ ಮಾಡಬೇಡಿ. ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಬೇಕು, ಕನ್ಸಿಸ್ಟೆನ್ಸಿ ಆಗಿ ಪ್ರಾಫಿಟ್ ನ ಮಾಡ್ತಾ ಇರಬೇಕು, ಡೈಲಿ ಕಲಿತಾ ಇರಬೇಕು. ಇನ್ನು ಹೆಚ್ಚಿನದಾಗಿ ಕಲೀಲಿಕ್ಕೆ ನನ್ನ ಪ್ರೊಫೈಲ್ ಅಲ್ಲಿ ಎಷ್ಟೋ ಲರ್ನಿಂಗ್ ವಿಡಿಯೋಗಳಿದಾವೆ, ವಾಚ್ ಮಾಡಿ. ಇನ್ನೂ ಹೆಚ್ಚಿನದನ್ನ ಕಲಿಸ್ತಾನೆ ಇರ್ತೀನಿ, ಫಾಲೋ ಮಾಡಿ. ಥ್ಯಾಂಕ್ ಯು.